ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಹಿಮದ ಹಾಗೆ ಬೆಳುಪಿನ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 18ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಮ್ಮ ಪಾಪಗಳು ಎಷ್ಟೋ ಕಡು ಕೆಂಪಾಗಿದ್ದರು, ಎಷ್ಟೋ ದೊಡ್ಡದಾಗಿದ್ದರು, ಎಷ್ಟೋ ಆಕರ್ಷಣೀಯುತವಾಗಿದ್ದರು, ಅವೆಲ್ಲವುಗಳನ್ನ ನಮ್ಮ ತಂದೆಯಾದ ದೇವರು ಹಿಮದ ಹಾಗೆ ಬಿಳುಪು ಮಾಡುವನು, ಶುದ್ಧೀಕರಿಸುವನು, ಪವಿತ್ರಗೊಳಿಸುವನು. ಆಗ ನಾವು ಹೊಸದಾದ ರೀತಿಯಲ್ಲಿ ಆತನಿಗಾಗಿ ಜೀವಿಸಲಿಕ್ಕೆ ಸಹಾಯವಾಗುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಮ್ಮ ಪಾಪದ ವಿಷಯವಾಗಿ ನಾವು ಚಿಂತಿಸದಂತೆ, ದುಃಖಿಸದಂತೆ, ಅಯ್ಯೋ ನನ್ನನ್ನ ಈ ಪಾಪದಿಂದ ಬಿಡಿಸುವವರು ಯಾರು, ಈ ಅಪರಾಧಗಳಿಂದ ನನ್ನನ್ನ ಬಿಡುಗಡೆ ಮಾಡುವವರು ಯಾರು ಎಂಬುದಾಗಿ ನಿರಾಶರಾಗದಂತೆ, ನಮ್ಮ ಪಾಪ ಅಪರಾಧಗಳು ಎಷ್ಟೇ ದೊಡ್ಡದಾಗಿದ್ದರು ನಮ್ಮ ತಂದೆಯಾದ ದೇವರ ಬಳಿಯಲ್ಲಿ ನಾವು ಆ ಎಲ್ಲಾ ಪಾಪಗಳಿಗಾಗಿ ಅನುತಪ್ತರಾಗಿ ನಮ್ಮ ಎಲ್ಲಾ ಪಾಪಗಳನ್ನ ಆತನ ಮುಂದೆ ಸಮರ್ಪಿಸಿಕೊಟ್ಟು ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನ ನಮ್ಮ ಎಲ್ಲಾ ಪಾಪ ಅಪರಾಧಗಳಿಂದ ಬಿಡಿಸಿ ನಮ್ಮನ್ನ ರಕ್ಷಿಸಿ ಆತನಿಗಾಗಿ ಹೊಸದಾದ ರೀತಿಯಲ್ಲಿ ಜೀವಿಸಲಿಕ್ಕೆ ಸಹಾಯ ನೀಡುವವನಾಗಿದ್ದಾನೆ. ಯಾಕಂದರೆ ಆತನು ದಯಾಳು ಆಗಿದ್ದಾನೆ, ಆತನು ಕ್ಷಮಿಸುವ ದೇವರಾಗಿದ್ದಾನೆ, ಆತನು ನಮಗೆ ಬಿಡುಗಡೆ ನೀಡುವ ದೇವರಾಗಿದ್ದಾನೆ. ಈ ರೀತಿಯಾಗಿ ನಮ್ಮ ಎಲ್ಲಾ ಪಾಪ ಅಪರಾಧಗಳನ್ನ ನಮ್ಮ ತಂದೆಯಾದ ದೇವರ ಬಳಿಯಲ್ಲಿ ಸಮರ್ಪಿಸಿಕೊಟ್ಟವರಾಗಿ ಆತನಿಗಾಗಿ ಹೊಸದಾದ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.